ಬೆಳಗಿನ ಶುಭೋದಯ ಗೆಳೆಯರೆ, ಎಲ್ಲರೂ ಹೇಗಿದ್ರೆ, ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡು ನಾನು ನಿಮ್ಮ ಪ್ರೀತಿಯ ಬಲ್ಸಿನ ಹುಡುಗಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಡಗಡೆ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಕಪ್ಪಿ ಬಂದೈತೆ, ದೊಡ್ಡ ಕಪ್ಪಿ ಇದು ನೋಡಿ, ಅಪರೂಪಕ್ಕೆ ಬಂದಿರುತ್ತೆ. ಅದು ಕತ್ಲಾಗ ಏನು ಕಾಣ್ತಿಲ್ಲ, ಬ್ಲ್ಯಾಕ್ ಒಂಥರ ಬ್ರೌನಿ ಬ್ಲ್ಯಾಕ್ ಅಲ್ಲ, ಬ್ರೌನಿ ಬ್ಲ್ಯಾಕ್. ತಿರ್ಗಾ ನಮ್ಮ ಮಮ್ಮಿನೂ ಬಂದಿದ್ದಾಳೆ ಇವತ್ತು. ಅಷ್ಟೊತ್ತಿಗೆ ಎದ್ದು ಒಂದು 5 ಗಂಟೆಗೆ ಎದ್ವಿ. ಗೌರಮ್ಮನ ಕಾಯ್ದು ಮಮ್ಮಿನ ಕಾಯೋದು, ನಾವು ಬರೋದು ಹಂಗಾಗುತ್ತೆ. ನಮ್ಮ ನಾಗಪ್ಪ ಅಮಾವಾಸ್ಯೆಗೆ ಹುಣ್ಣಿಮೆಗಾಗಿದ್ದಾನೆ. ಯಾಕಂದ್ರೆ ಅವನದು ಪಾಪ ಕುರಿ ಹತ್ರ ಎಲ್ಲ ಹೋಗ್ಬೇಕಲ್ಲ, ಒಂದು ಸ್ವಲ್ಪ ಏನು ಮಾಡೋಕ್ಕಾಗಲ್ಲ. ಅಪರೂಪಕ್ಕೆ ಬರ್ತಾನೆ, ಅಪರೂಪಕ್ಕೆ ಸಿಗ್ತಾನೆ. ಇನ್ಮೇಲೆ ಇವತ್ತು ಸಿಕ್ಕಿದಾನೆ, ತಿರ್ಗಿ ಯಾವಾಗ ಸಿಗ್ತಾನೋ ನೋಡೋಣ. ನಾಳೆಗೆ ಸಿಗಕ್ಕಾದ್ರೆ ಸಿಗ್ತಾನೆ, ಇಲ್ಲಾಂದ್ರೆ ಅಲ್ಲಿದ್ರೆ ಬರೋಕ್ಕಾಗಲ್ಲ. ಇವತ್ತಿನ ಕತೆ ಹಿಂಗಾಗೈತೆ, ಬೆಳಗಿನ ಕತೆ ನೋಡೋಣ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ನೀನು ಹೊಟ್ಟೆ ಕರಷ್ಟೇ ನಾವು ಹಾಲು ಹೋಗಿ ಬಂದ್ವಲ್ಲ, ನೀನು 6 ಗಂಟೆಗೆ ಎದ್ದು ಬರ್ತೀನಿ. ಗರಣಕ್ಕೆ ಹೊಸ ಗರಣಕ್ಕೆ ಹೋಗಿ ಶಿವಣ್ಣ ನೆಬಸ್ಕೋತೀವಿ ಅನ್ಸಿದ್ರಿ. ಬೆಳಿಗ್ಗೆ ನಮ್ಮ ಬೆಕ್ಕಿಗೆ ಮುತ್ತಾಡಕ್ಕಂತ ಹೋಗಿ ಅದೇನೋ ಹೊಟ್ಟೆ ಸರಿ ಇರಲಿಲ್ಲೇನೋ ಪಾಪ, ಮೋಷನ್ ಮಾಡ್ತು. ಏನು ಮಾಡೋಕ್ಕಾಗಲ್ಲ ಅಂತ ಕಾಲು ತೊಳ್ಕೊಂಡು ಬಂದೆ. ನನ್ನ ಕಾಲ ಮೇಲೇ ಮಾಡಬೇಕು ನೋಡಿ, ಕ್ಲೀನ್ ಮಾಡಬೇಕು ಇವಾಗ. ಬೆಳಗ್ಗೆ ನಮ್ಮ ಬೇಬಿ ಅಮ್ಮ ಹೆಂಗೆ ಮಾಡ್ತಿದ್ದಾಳೆ ನೋಡಿ, ಆಟ ಆಡ್ತಿದ್ದಾಳೆ. ಅವರಮ್ಮ ಎಲ್ಲೋ ಹೋಗಿದ್ದಾಳೆ. ಅವಳಿಗೆ ಯಾಕೋ ಒಂದು ಸ್ವಲ್ಪ ಲೂಸ್ ಮೋಷನ್ ಆಗೈತೆ, ಏನೇನು ತಿನ್ನಿಲ್ಲ ಗೊತ್ತಿಲ್ಲ. ಅದು ಅವಳು ಒಬ್ಬಳೇ ಇದ್ರೂ, ಸಿಂಗಲ್ ಇದ್ರೂ ಎಷ್ಟು ಚೆನ್ನಾಗಿ ಆಟ ಆಡ್ತಾಳೆ, ಒಂಥರ ಖುಷಿಯಾಗಿರ್ತಾಳೆ ಪುಟಾಣಿ. ಈಗ ಮಲ್ಕೊಂಡಾಗ ನೋಡಿ, ಎಷ್ಟು ಚಂದ ಮಲ್ಕೊಂಡಿದ್ದಾಳೆ ನಮ್ಮಮ್ಮಯ್ಯ. ಮರದ ಮೂಲೆಯಲ್ಲಿ ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾಳೆ, ಕಣ್ಬಿಟ್ಟು. ಸ್ನೇಹಿತರೆ, ಇದ್ರಾಗ ಏನು ಅದು ಕಮಲು ಹೂವಿಂದ ಗೆಡ್ಡೆ ಇತ್ತು, ಅದೆಲ್ಲ ಚಿಗ್ರಿ ಈ ಥರ ಕೊಳ್ತೋಗ್ಬಿಟ್ಟೈತೆ. ಅದಕ್ಕೆ ಇನ್ನೇನಂತಂದು ಚೇಂಜ್ ಮಾಡೋಣ ಅಂತಂದು ಇದ್ರಾಗ ಹಾಕಿದ್ದೀನಿ. ಇಲ್ಲಿ ನೋಡಿ, ಇದು ಹಿಂಗೆ ಬಂದೈತೆ, ಮೊಳಕೆ ಹೊಡಿತೈತೆ. ಅದಕ್ಕೆ ಇದ್ರಾಗ ಹಾಕುವಾಕ ಹಂಗಾರೆ ಚೆನ್ನಾಗಿರುತ್ತೆ ಅಂತಂದ ಅದಕ್ಕೆ ಹಾಕಿದ್ದೀನಿ. ಇದು ನೋಡಿ ಮೊಳಕೆ ಹೊಡಿತಾ ಐತೆ, ಹಾಕಿದ್ದೀನಿ. ನೋಡೋಣ ಯಾವ ರೀತಿ ಬರುತ್ತೆ. ಅವನು ಒಂದು ಸಾರಿ ಇಕ್ಕಿ ಹಾಕಿದ್ದಾನೆ, ನೋಡೋಣ ಯಾವ ರೀತಿ ಬರುತ್ತೆ ಅಂತಂದು. ಇದ್ರಾಗೇನಿಲ್ಲ, ಇನ್ಮೇಲೆ ಒಂದು ಗೆಡ್ಡೆನ ಕೊಳ್ತೆ ಹೋಗ್ಬಿಟ್ಟೈತಿ ಇದ್ರಾಗ ಎಲ್ಲ ಮಣ್ಣಲ್ಲಿ. ಈಗ ಇದು ಎಲ್ಲ ಪೀಸ್ ಅದ್ರದ್ದೇ. ಸ್ನೇಹಿತರೆ, ಇದು ಮಾವಿನ ಬೀಜ. ಈಗ ಇದನ್ನು ಅಂದರೆ ಕೆಳಗೈತಲ್ಲ ಆ ಮಾವಿನ ಗಿಡದ್ದು ಇದು ಬೀಜ. ಇವಾಗ ಇದ್ರಲ್ಲಿ ಹಾಕ್ತೀನಿ, ಹುಟ್ಟುತ್ತಾ ಇಲ್ಲ ನೋಡೋಣ. ಸೊ ನೀರು ಹಾಕ್ತೀನಿ. ದನಗಳಿಗೆ ಇನ್ನೇನೋ ನೀರಿಟ್ಟು ಅವು ಒಂದು ಸ್ವಲ್ಪ ಉದ್ಲಿರೋದನ್ನೆಲ್ಲ ಕಡಿತದವೆ. ಕುರಿಗಳು ಇನ್ನೇನು ಮಲ್ಕೊಂಡು ಒಂದು ಸ್ವಲ್ಪ ಬಟ್ಟೆ ವಾಶ್ ಮಾಡೋವಿದ್ದಾವೆ, ಬಟ್ಟೆ ವಾಶ್ ಮಾಡಬೇಕು. ಮೋಡ ಬೇರೆ ಆಗ್ತಿದೆ, ಅದು ಯಾಕೆ ಆಗಿ ಹೋಗ್ತೈತೆ, ಬಿಸಿಲೂ ತೆಗಿತೈತೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಸ್ನೇಹಿತರೆ, ಇದು ನನ್ನ ತಮ್ಮ ಕೊಟ್ಟಿದ್ದ ಮನಿ ಪ್ಲ್ಯಾಂಟು, ಅದಕ್ಕೆ ತಂದು ಹಾಕಿದ್ದೆ. ಒಂದು ಆಲೆ ಇಲ್ಲಿಗೆ 4-5 ದಿನ ಆಯಿತು. ಎಷ್ಟು ಚೆನ್ನಾಗಿ ಬೇರು ಬಿಟ್ಕೊಂಡೈತೆ ಅಂದರೆ ನೋಡಿ, ಇದು ಬೇರು ಹೊಸ ಬೇರು ಬಂದಿರೋದು. ಇದು ಹೊಸ ಚಿಗುರು, ಎಷ್ಟು ಚೆನ್ನಾಗಿ ಚಿಗುರೈತೆ. ಇಲ್ಲಿ ಇವಾಗ ಇನ್ನೊಂದು ಚಿಗುರುತ್ತೈತೆ, ಅದಕ್ಕೆ ಹಂಗೆ ಇಟ್ಟಿದ್ದೀನಿ. ಇವು ಬೀರ್ ಬಾಟ್ಲಿ ಎಲ್ಲಿ ಸಿಕ್ಕು ಅಂದರೆ, ನಾವು ಗುಡ್ರುಗಳು ಅವೆಲ್ಲ ಓಡಾಡ್ತೀವಲ್ಲ, ಅಲ್ಲಿರ್ತವೆ. ಕುಡ್ದು ಹಾಕೋಗಿರ್ತಾರೆ. ಏನು ಜನಗಳೇ ಏನೋ ಗೊತ್ತಿಲ್ಲ ಎಲ್ಲನ. ಅಂದರೆ ಕೆಲವರು ಹೊಡೆದಾಕೋಗಲ್ಲ, ಅದು ಖುಷಿ ಆಗುತ್ತೆ. ಕೆಲವರೆಲ್ಲ ಪೀಸ್ ಮಾಡೋಕ್ಕೆ ಹೋಗ್ತಾರೆ. ಅದರಿಂದ ನಾವು ಜಾಲಿಕಾಯಿ ಎಲ್ಲ ತಿನ್ಸಕ್ಕೆ ಹೋದಾಗ ಕುರಿಗಳಿಗೆ ಕಾಲು ಕುಯ್ಯೋದು ಆ ಥರ ಎಲ್ಲ ಆಗ್ತವೆ. ನಾನು ಕೆಲವೊಂದು ಟೈಮ್ ನಮ್ಮ ಕುರಿಗೆ 1-2-3 ಕುರಿಗೆ ಆಗಿದ್ದು ಆ ಥರ ನೋಡಿದ್ದೀನಿ. ಕುಡಿಲಿ, ಬಟ್ ಆ ಥರ ಪೀಸ್ ಮಾಡೋ ಹಾಕೋಬಾರ್ದು. ನಶೆಯಲ್ಲಿ ಹೆಂಗೆ ಬೇಕೋ ಹಂಗೆ ಯೂಸ್ ಮಾಡಬಾರ್ದು. ಕುಡಿಲಿ, ಅಲ್ಲೇ ಬಿಟ್ಟೋಗ್ಲಿ, ಒಂದು ಲೆಕ್ಕ ಆಗುತ್ತೆ. ಇವಾಗೇನು ಇವು ನೋಡಿದರೆ ಯಾರು ತಗೊಂಡೋಗಲ್ಲ. ಮೊದಲು ನಾವು ಆಗಿದ್ದಿದ್ರೆ ಐಸ್ ಕ್ಯಾಂಡಿಗೆಲ್ಲ ಹಾಕ್ತಿದ್ವಿ. ಹೆಂಗ ಹುಡುಗರು ಬಂದರು ಬಿಡೋ ಐಸ್ ಕ್ಯಾಂಡಿಗೆಲ್ಲ ಹಾಕ್ತಾರೆ, ತಗೊಂಡೋಗ್ತೀವಿ ಅಂತ ಅಂತಿದ್ವಿ. ಇವಾಗ ಯಾರು ತಗೊಂಡೋಗಲ್ಲ, ರೇರು, ಕಮ್ಮಿ ತಗೊಂಡೋಗೋದು. ಹಾಗಾಗಿ ಇದಕ್ಕಾದರೂ ಯೂಸ್ ಆಗಲಿ ಅಂತ ನಾನು ನನ್ನ ತಮ್ಮ ತಗೊಂಬಂದ್ವಿ.
ಸ್ನೇಹಿತರೆ, ಇದು ನಮ್ಮ ಮನೆ ಅದೇ ನಮ್ಮ ಮಾವಿನ ಗಿಡದಲ್ಲಿ ಬಿಟ್ಟಿತ್ತಲ್ಲ 2 ಹಣ್ಣು, ಅದ್ರಾಗೆ ಇದೊಂದು, ಇನ್ನೂ ಒಂದು ಆಲ್ರೆಡಿ ತಿಂದ್ವಿ. ಇದು ಫುಲ್ ಹಣ್ಣಾಗ್ಬಿಟ್ಟೈತಿ. ಇದು 4 ದಿನ ಬಿಟ್ಟಿದ್ವಿ. ಅಕ್ಕಿ ಕಿಕ್ಕಿದ್ದೆ ಎಲ್ಲ ಹಣ್ಣಾಗ್ಬಿಟ್ಟೈತೆ. ಇವತ್ತು ಕೊಯ್ತಾ ಇದ್ದೀನಿ. ಇಷ್ಟು ಐತೆ ನೋಡಿ, ಒಂದು 1/4 kg ಬರುತ್ತೆ ಕಾಲು. ಸ್ನೇಹಿತರೆ ನೋಡಿ, ಗಾಳಿ ಮಳೆ ಜೋರಾಗಿರ್ತೈತೆ, ಗುಡ್ಡು ಸಮೇತ ಐತೆ. ಮೋಡ ಅಲ್ಲಿ ಇದ್ದಿದ್ದ ಅಲ್ಲಿ ಇಲ್ಲಿಗೆ ಬಂದೈತೆ ನೋಡಿ. ಇದೆಲ್ಲ ಮೋಡ ಆ ಕಡೆ ಸೈಡ್ ಇದ್ದಿದ್ದು, ಇತ್ಲು ಗಾಳಿ ಬೀಸಿದ ತಕ್ಷಣ ಇತ್ಲಾಗ ತೀರ್ಕೊಂಡೈತೆ ನೋಡಿ. ಇಷ್ಟು ಜೋರಾಗಿ ಗಾಳಿ ಬೀಸ್ತೈತೆ. ನಮ್ಮ ಲೀಚಿನ ಗಿಡ, ಬೇಗ ಗಿಡ ಎಲ್ಲ ಹೆಂಗೆ ಬೆಳ್ಳಗಾಗಕ್ಕೆ ಬಂದೈತೆ ಆ ಕಡೆ ಸೈಡ್ ಇದ್ದೆಲ್ಲ. ಇಲ್ಲೇ ಸ್ವಲ್ಪ ಇದೆ, ಹೀಗೆ ಹೊಳ್ಸುತ್ತೆ ಅನ್ಸುತ್ತೆ, ನೋಡಬೇಕು. ನಮ್ಮ ಚುಕ್ಕ ಏನೋ ನೋಡ್ತದೆ. ಸ್ನೇಹಿತರೆ, ಗುಜ್ಜು ಬೆಳ್ಸೆ ಮಾಡಬೇಕು ಅಂತಂದು ಅಮ್ಮಯ್ಯ ರಾಗಿಗೆ ತೆನೆ ಕಿತ್ಕೊಂಬಂದು ಇವಾಗ ಉಜ್ಜುತ್ತೈತೆ. ಇದಕ್ಕೇನೇನು ಹಾಕ್ಬೇಕು ಅಂತ ಹೇಳ್ತೀವಿ, ಆಮೇಲೆ ವೇಟ್ ಮಾಡಿ. ಫುಲ್ಲು ಇದು ನೀಟಾಗಿ ಉಜ್ಕೊಂಡ್ಮೇಲೆ ಈ ಥರ ಎಲ್ಲ ಕುನಿನೆಲ್ಲ ಹೊರಡಿಸ್ಬೇಕು ಕೇರಿ. ಇವಾಗ ಇನ್ನೊಂದ್ಸರಿ ಅವನ್ನ ಉಜ್ಜುತ್ತಮ್ಮ ಕೈಯಲ್ಲಿ. ಈ ಥರ ಉಜ್ಕೊಂಡು ಚೆನ್ನಾಗಿ ಕುನಿ ಎಲ್ಲ ಹೊರಡಿಸ್ಬೇಕು, ಹಂಗಾರೆ ಚೆನ್ನಾಗಿರ್ತವೆ ಗುಜ್ಜು ಬೆಳ್ಸೆ ಮಾಡೋಕ್ಕಿಲ್ಲ ಅಂದ್ರೆ ಕುನಿ ಇದ್ರೆ ಅವು ಟೇಸ್ಟು ಸಿಗಲ್ಲ. ಆ ಕುನಿಗೂ ಅದಕ್ಕೂ ಇದು ಚೆನ್ನಾಗಿರಲ್ಲ, ಒಗ್ಗೊಬ್ರು ಥರ ಇರ್ತವೆ ನೋಡಿ. ಹೆಂಗೆ ಹೋಗ್ತೈತೆ ಮತ್ತಲ್ಲಿ ಕೇಳ್ತಿದ್ರೆ. ಸ್ನೇಹಿತರೆ ನೋಡಿ, ಒಂದು ಸ್ವಲ್ಪ 2 ಬೆಳ್ಳುಳ್ಳಿ ಪಾವ್ ತಗೊಂಡಿದ್ದೆ, ಅದ್ರಾಗೆ ಅಮ್ಮ ಸಣ್ಣಕ್ಕೆ ಮಾಡಿ ಹಾಕ್ತೈತೆ. ತಿರ್ಗಾ ಒಂದೇ ಹೆಸರುಗಾಯಿ ತಗೊಂಡಿದ್ದು, ಖಾರ ಐತಂತಂದು ಅದ್ರಾಗ ಒಂದು ಸ್ವಲ್ಪ ಅರ್ಧನೇ ಇದು ಹಚ್ಚಿರೋದು ಒಂದು ಸ್ವಲ್ಪ ತೆಗೆದು ಹಾಕುತ್ತಮ್ಮ. ಹಾಕಿ ಚೆನ್ನಾಗಿ ಕುಟ್ಟಬೇಕು. ಉಪ್ಪಲ್ಲಿ ಹಾಕು, ಉಪ್ಪು ಮತ್ತೆ ಇನ್ನೇನು ಹಾಕೋದಿಲ್ಲ. ಉಪ್ಪು, ಹಸ್ರುಗಾಯಿ, ಈರುಳ್ಳಿ ಹಾಕ್ತಾರೆ, ನಾವು ಹಾಕಲ್ಲ. ಬೆಳ್ಳುಳ್ಳಿ ಹಸ್ರುಗಾಯಿ ಹಾಕಿದರೆ ಸಾಕು. ಟೇಸ್ಟಿಗೆ ಉಪ್ಪು ಹಾಕ್ಬೇಕು ಅಷ್ಟೇ. ಎಷ್ಟು ಹಾಕೋಣ? ಹಾಕು, ಏನು ಅಲರ್ಟ್ ಮಾಡ ಬಿಡು. ಗೊತ್ತಮ್ಮ, ಈ ಥರ ಬಿಳೆ ಬಟ್ಟೆಗಾಯ್ತು. ಒಟ್ಟು ನೀಟನ್ನು ಬಟ್ಟೆ ಚೆನ್ನಾಗಿರೋ ಬಟ್ಟೆಯಲ್ಲಿ ಗುದ್ದಿದ್ರೆ ಮುಗೀತು. ಆಗ್ತವೆ. ಗುಂಡ್ಕಲ್ಲಿ ಹತ್ತನ್ನು ತಗೊಂಡು ಗುದ್ದಿದ್ರೆ ಏನಿಲ್ಲ, ಬಟ್ಟೆ ಹರಿದು ಹೋಗುತ್ತೆ. ಆ ಥರ ಗುದ್ದಿ ಇದ್ರಕ್ಕೆಲ್ಲ ಹಾಕೋ. ಖಾರ ಆಗ್ಬಿಟ್ಟೈತೆ. ಅಲ್ಲಿಗೂ ಇವು ಖಾರ ಅದಾವೆ. ನಮ್ಮ ನೆನಪಮ್ಮ ಬ್ಯಾಟಿಂಗ್ ಆಡ್ತಿದ್ದಾಳೆ. ನಮ್ಮ ಸಿದ್ದು ಇನ್ನೂ ಬಚ್ಚಿಕೊಂತಿದ್ದಾನೆ. ಯಾಕೋ ಏನೋ ಗೊತ್ತಿಲ್ಲ ಇನ್ನ. ಯಾಕ ಬಚ್ಚಿಕೊಂತೀಯ? ಸ್ನೇಹಿತರೆ, ಇದೇನು ಶೆಪ್ಪೆ ಬಣ್ವೆದಿತ್ತು, ಬಿಲ್ಜೋಳೆ ಶೆಪ್ಪೆ ಬಣ್ವೆದು, ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕು. ಅದಕ್ಕೆ ನಾನು ಅಮ್ಮಯ್ಯ ಬಾನಪ್ಪರ ಎಲ್ಲ ಬಂದಿದ್ವಿ. ಇವಾಗ ನಾನು ಅದನ್ನು ಇಲ್ಲಿ ಅವ್ರ ಅಜ್ಜಿ ಇದ್ದು ಬದುಕು ಮಾಡಬೇಕು ಅಂತ ಅಂದಿದ್ದಕ್ಕೆ ನಮ್ಮ ಬಾನಪ್ಪ ಏನು ಹೇಳ್ತದೆ ನೋಡಿ ನೀವೇ. ಸ್ನೇಹಿತರೆ, ಇವಾಗೆಲ್ಲ ಒತ್ತಾಕ್ತೀನಿ. ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀವಿ ಸ್ನೇಹಿತರೆ. ಇನ್ನೇನು ನಮ್ಮ ಕೋಕ ಇನ್ನೇನು
ಅಲ್ಲೇ ಒಂದು ಸ್ವಲ್ಪ ಹುಳ ಉಪ್ಪಡೆ ಎಲ್ಲ ಹಾರಿಸ್ಕೊಂಡು ತಿನ್ನಕ್ಕೆ ಬರ್ತಾ ಅದಾವೆ ಅತ್ಲಾಗೂ ಹೋಗ್ತದವೆ, ಯಾವಾಗ ಬರ್ತಾವೆ ಗೊತ್ತಿಲ್ಲ. ಇವಾಗ ಅಲ್ಲಿದ್ದು ಬರ್ತವೆ. ಇವತ್ತಿನ ವಾತಾವರಣ ಹಿಂಗಿತ್ತು, ಮಳೆ ಬರುತ್ತೆ ಅಂದ್ಕೊಂಡೆ, ಬರಲಿಲ್ಲ. ಇತ್ಲಾಗ ಹೋಗ್ಬಿಡ್ತು ಮೋಡ ಎಲ್ಲ. ಇವತ್ತೇ ಮಳೆ ಅಂದರೆ ದೊಡ್ಡಣಿ ಒಂದು ಸ್ವಲ್ಪ ಉದುರಿತ್ತು, ಆಮೇಲೆ ಸುಮ್ಮನೆ ಆಯ್ತು, ಮೋಡ ಹೋಯ್ತು. ಸೊ ಇವತ್ತಿನ ವಾತಾವರಣ ಹಿಂಗೈತೆ ನೋಡಿ. ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ಸ್ಟಾಗ್ರಾಮದಲ್ಲಿ ಬಯಲುಸೀಮೆ ಹುಡುಗಿ ಪೇಜ್ನ ಫಾಲೋ ಮಾಡಿ ಅಂತ ಹೇಳ್ತಾ, ಇವತ್ತಿನ ಕತೆ ಇಷ್ಟ ಆಗಿತ್ತು. ಟಾಟಾ, ಬೈ ಬಾಯ್.